ನಮಸ್ಕಾರ. ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್‌ನ ಸಿಇಒ ಮತ್ತು ಕೌನ್ಸಿಲರ್. ಸೊ ಇವತ್ತಿನ ವಿಷಯ ಇನ್ಫರ್ಟಿಲಿಟಿ ಕಪಲ್ಸ್ ಎಷ್ಟು ತಾಳ್ಮೆ ಇರಬೇಕು, ಎಷ್ಟು ಪೇಷನ್ಸ್ ಇರಬೇಕು ಅನ್ನೋದು ತಿಳ್ಕೊಳ್ಳೋದು. ಒಂದು ದಂಪತಿಗಳಿಂದ ಇನ್ನೊಂದು ದಂಪತಿಗಳಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಬೇರೆಯವ್ರ ಜೊತೆಗೆ ಕಂಪ್ಯಾರಿಸನ್ ಮಾಡಬೇಡಿ. ಒಬ್ಬರಿಗೆ ಕೆಲವು ಬೇಗ ಮಗು ಆಗುತ್ತೆ, ಇನ್ನೊಬ್ಬರಿಗೆ ಮಗು ಆಗೋದಿಲ್ಲ. ಸೊ ಈ ತಾಳ್ಮೆ ಅಥವಾ ಈ ಪೇಷನ್ಸ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ರೋಲ್ ಇಲ್ಲಿ ಇರುತ್ತೆ. ಯಾಕೆಂದರೆ ಅವ್ರವ್ರದ್ದು ಬಾಡಿ ಅವ್ರವ್ರದ್ದು ಅನುಗುಣವಾಗಿ ಡಿಫ್ರೆಂಟ್ ಆಗಿ ಪ್ರೋಟೋಕಾಲ್ಸ್ ಇರುತ್ತೆ. ಒಬ್ಬರು IUI ಕನ್ಸೆಪ್ಷನ್ ಆಗ್ತಾರೆ, ಇನ್ನೊಬ್ಬರು IVF ಅಲ್ಲಿ ಆಗ್ತಾರೆ, ಇನ್ನೊಬ್ರಿಗೆ ಲ್ಯಾಪ್ರೋಸ್ಕೋಪಿ ಆದರೆ ಸಾಕು ಕನ್ಸೀವ್ ಆಗ್ತಾರೆ, ಇನ್ನು ಕೆಲವೊಂದು ನ್ಯಾಚುರಲ್ ನಾವು ಸ್ಟಿಮ್ಯುಲೇಷನ್ ಮಾಡಿದರೆ ಸಾಕು ಕನ್ಸೀವ್ ಆಗ್ತಾರೆ. ಯಾಕೆಂದರೆ ಡಿಪೆಂಡ್ಸ್ ಅಪಾನ್ ದೇರ್ ಏಜು, ಬ್ಲಡ್ ಟೆಸ್ಟ್ ರಿಪೋರ್ಟ್ಸು, ಹಾರ್ಮೋನ್ಸ್ ರಿಪೋರ್ಟ್ಸು, ಈ ಜೆನೆಟಿಕ್ಕು ಇವೆಲ್ಲನೂ ತುಂಬ ಮ್ಯಾಟರ್ ಆಗುತ್ತೆ. ಸೊ ನೀವು ಇಲ್ಲಿ ಮಾಡಬೇಕಾಗಿರೋದು ಅಂಶ ಏನಂದರೆ ತಾಳ್ಮೆ, ಪೇಷನ್ಸ್ ಇಂದಿರಬೇಕು. ಟ್ರಸ್ಟ್ ಡಾಕ್ಟರ್ಸ್ ಏನು ಹೇಳ್ತಾರೆ ಪ್ರೋಟೋಕಾಲ್ ನೀವು ಫಾಲೋ ಮಾಡಬೇಕು. ಸರಿಯಾದಂತಹ ಆಹಾರ ಪದ್ಧತಿಗಳನ್ನು ಚೇಂಜ್ ಮಾಡಬೇಕು. ಎಕ್ಸಸೈಸ್ ಅಂತದ್ದಾಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಯೋಗ ಆಗಿರೋದು ಅಂಥದ್ದನ್ನು ನೀವು ಗಮನ ಮಾಡಬೇಕು. ನಾವು ಈ ಸಮಸ್ಯೆಗಳು ನನ್ನ ಹತ್ರ ಇದೆ ಅನ್ನೋದನ್ನು ಆಕ್ಸೆಪ್ಟೆನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಜನ ನನಗೆ ಈ ಸಮಸ್ಯೆ ಇಲ್ಲ ಅನ್ನೋದೇ ತಡಮಾಗಿ ಮಾಡಿದಾಗ ಟ್ರೀಟ್ಮೆಂಟ್ ಪಾರ್ಟು ಮುಂದೋಗ್ತಾ ಹೋಗುತ್ತೆ. ನನಗೆ ಈ ಸಮಸ್ಯೆ ಇದೆ ಅಂದರೆ ಫಸ್ಟ್ ಆಕ್ಸೆಪ್ಟ್ ಇಟ್. ಅದು ತಾಳ್ಮೆಯಿಂದ ಹೊರಗಡೆ ಹೇಗೆ ಬರಬೇಕು ಅಂತ ನಿಮ್ಮ ಎಕ್ಸ್ಪರ್ಟ್ ಡಾಕ್ಟರ್ ಹತ್ರ ನೀವು ಮಾತಾಡಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ತಾಳ್ಮೆ ವಿಷಯದಲ್ಲಿ ಆಗಿರ್ಬೋದು, ನಿಮಗೆ ರೂಟ್ ಕಾಸ್ ಏನು ಪ್ರಾಬ್ಲಮ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು. ಆಕ್ಸೆಪ್ಟೆನ್ಸ್ ಅಂದರೆ ನಿಮ್ಮ ಹತ್ರ ಏನು ಸಮಸ್ಯೆಗಳಿದೆ ಅದನ್ನು ಹೇಗೆ ನಾವು ಅದನ್ನು ಸ್ವೀಕಾರ ಮಾಡ್ಕೋಬೇಕು ಅನ್ನೋದಾಗಿರ್ಬೋದು. ಈ ಮಾಹಿತಿಗಳಿಗಾಗಿ ಒಂದ್ಸಲ ನೀವು ವರ್ಧಾನ್ ಫರ್ಟಿಲಿಟಿಗೆ ಭೇಟಿ ನೀಡಿ. ಸೊ ನಿಮಗೆ ಪ್ರಾಬ್ಲಮನ್ನು ರೂಟ್ ಕಾಸನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ನೀವು ಟ್ರೀಟ್ಮೆಂಟ್ ಪ್ಲ್ಯಾನ್ನ ಮಾಡ್ಕೊಳ್ಳಿ. ಸ್ವಲ್ಪ ತಾಳ್ಮೆಯಿಂದಿರಿ. ಥ್ಯಾಂಕ್ ಯು.